ರಂಜಿತ್, ಸದನ ಯಾವಾಗ ಶುರುವಾಯಿತು ಅದಾದ ನಂತರ ಸದನದ ಒಳಗೂ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಸಚಿವ ಸ್ಥಾನದಿಂದ. ಅದಾದ್ರ ಮೇಲೆ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡಿದ್ರು. ಈಗ ಒಂದು ಸ್ಟೆಪ್ ಮುಂದಿಟ್ಟಿದ್ದಾರೆ, ಪಾದಯಾತ್ರೆ ಮಾಡ್ತೀವಿ ಅಂತ. ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ಎನ್ನುವಂಥದ್ದು. ಸಂಪುಟಕ್ಕೆ ತಿಂಗಳು ತುಂಬುವ ಮುನ್ನವೇ ಫಸ್ಟ್ ವಿಕೆಟ್. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಸುಳಿವನ್ನ ನೀಡಿದ ಸಿಎಂ ಡಿಕೆ ಶಿವಕುಮಾರ್. ಶಿಸ್ತಿನ ಹೆಸರಲ್ಲಿ ನಾಗೇಂದ್ರ ರಾಜೀನಾಮೆ ಪರೋಕ್ಷ ಸುಳಿವನ್ನ ಕೊಟ್ಟಂತಿದೆ. ನಾಳೆ ದೆಹಲಿಯಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ ನಿರ್ಧಾರ ಆಗತ್ತೆ. ಶಾಸಕರು, ಸಚಿವರು ಶಿಸ್ತಿನ ಸಿಪಾಯಿಗಳು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಶಿಸ್ತಿನ ಮಂತ್ರವನ್ನ ಪಠಿಸುತ್ತಲೇ ರಾಜೀನಾಮೆ ಸುಳಿವನ್ನ ಕೊಟ್ರ. ಒಂದ್ ಕಡೆ ಬಿಜೆಪಿ ನಾಯಕರು ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ, ಸಚಿವ ಸ್ಥಾನದಿಂದ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಅಲ್ಲಿ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ರು. ಇದಾದ ನಂತರದ ಬೆಳವಣಿಗೆ ಎನ್ನುವಂತೆ ಈಗ ಶಿಸ್ತಿನ ಮಂತ್ರವನ್ನ ಪಠಣ ಮಾಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಪರೋಕ್ಷವಾಗಿ ಎಲ್ಲ ಒಂದ್ ಕಡೆ ರಾಜೀನಾಮೆಯ ಸುಳಿವನ್ನ ಕೊಟ್ಬಿಟ್ರ ಬಿ ನಾಗೇಂದ್ರ ವಿಚಾರದಲ್ಲಿ ಅಂತ. ಸಿಪಾಯಿಗಳು ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldiers of the party. That is what I can tell. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ತ್ರಿಶೂಲ ವ್ಯೂಹದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಲುಕಾಕಿಕೊಂಡ್ರ. ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಆ ಮೂರು ಆತಂಕಗಳು ಏನು? ದಿಢೀರ್ ನಾಗೇಂದ್ರ ರಾಜೀನಾಮೆ ಮುನ್ನೆಲೆಗೆ ಬಂದಿದ್ದು ಯಾಕೆ? ಸದನದಲ್ಲಿ ಸಮರ್ಥಿಸಿಕೊಂಡವರು ಯೂಟರ್ನ್ ಹೊಡೆದಿದ್ದು ಯಾಕೆ ಸಡನ್ ಆಗಿ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಮೆಗಾ ಇನ್ಸೈಡ್ ಸ್ಟೋರಿ. ತ್ರಿಶೂಲ ವ್ಯೂಹದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಲುಕಾಕಿಕೊಂಡಿದ್ದಾರಾ? ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಆ ಮೂರು ಆತಂಕಗಳು ಏನು? ಸಚಿವ ನಾಗೇಂದ್ರಗೆ ಸುತ್ತಿಕೊಂಡು ಮೂರು ಸುರುಳಿ ಸುತ್ತಕೊಂಡಂಗಿದೆ. ಸಚಿವ ಬಿ ನಾಗೇಂದ್ರಗೆ ಪ್ರಾಸಿಕ್ಯೂಷನ್ನ ಉರುಳಿದು ಬಂಧನ ಭೀತಿಯಲ್ಲೇ ದಿನ ದೂಡ್ತಾ ಇದ್ದಾರೆ ನಾಗೇಂದ್ರ. ಬಿಜೆಪಿ ಪಾದಯಾತ್ರೆಯಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗತ್ತೆ ಅನ್ನುವಂತ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡಿದೆ ಕಾಂಗ್ರೆಸ್. ಈ ಮೂರು ಆತಂಕದಿಂದಲೇ ರಾಜೀನಾಮೆಯ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಕೋರ್ಟ್ ಆದೇಶದ ನಂತರ ರಾಜೀನಾಮೆ ಮುಜುಗರ ಆಗುತ್ತೆ. ಹಾಗಾಗಿ ಮೊದಲೇ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು, ನಾವು ಹಾಗಾಗಿ ರಾಜೀನಾಮೆಯನ್ನ ಪಡೆದುಕೊಂಡ್ವಿ ಅನ್ನೋ ಸಂದೇಶ ರವಾನೆ ಆಗಬೇಕು. ಈ ಎಲ್ಲ ಉದ್ದೇಶದಿಂದಾಗಿ ಡಿಕೆ ಶಿವಕುಮಾರ್ ಅವರು ಈಗ ಈ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಸಡನ್ ಆಗಿ ನಾಗೇಂದ್ರ ರಾಜೀನಾಮೆ ವಿಚಾರ ಮುನ್ನೆಲೆಗೆ ಬರೋದಕ್ಕೂ ಕೂಡ ಇದೇ ಕಾರಣ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳು ಇದ್ದಾವೆ.